ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವನು ಯಾವಾಗಲೂ ಐಸ್ ಕ್ರೀಮೇ ಗೈಸ್ ಅವನಿಗೆ. ಸೊ ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ನಂಜುಂಡ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವಾಗ ಆಲ್ರೆಡಿ ನಾನು ಒಂದು ವೀಡಿಯೋ ಹಾಕಿರೋದು ನೋಡಿರ್ಬಹುದು ನೀವೆಲ್ಲ. ಸೊ ಮನೆ ಕ್ಲೀನಿಂಗ್ ಏನಕ್ಕಪ್ಪ ಅಂತಂದರೆ, ಸೊ ಗೊತ್ತಿರುತ್ತೆ ನಮ್ಮ ಅಪ್ಪ ಮಾಲೆ ಹಾಕ್ಸ್ಕೊಳ್ತಾ ಇದೆಯಲ್ಲ, ಸೊ ಹಾಗಾಗಿ ಮನೆ ಎಲ್ಲ ಕ್ಲೀನ್ ಮಾಡಿದ್ವಿ. ಸೊ ಇವಾಗ ಏನಕ್ಕಪ್ಪ ಬ್ಲಾಗ್ ಮಾಡ್ತಿರೋದು ಅಂದರೆ, ನಾಳೆ ನಮ್ಮ ಮನೇಲಿ ಏನು ಪೂಜೆ ಅಂತಾರೆ ಗೈಸ್, ಅದು ಪಡಿ ಪೂಜೆ ಇದೆ ನಾಳೆ. ಅದಕ್ಕೋಸ್ಕರ ಇವತ್ತು ಎಲ್ಲ ಕ್ಲೀನ್ ಮನೆ ಎಲ್ಲ ಕ್ಲೀನ್ ಮಾಡಿ ಅಪ್ಪ ಅಮ್ಮ ಇವತ್ತು ಬಂದರು. ಆ್ಯಂಡ್ ಇವಾಗ ನಮ್ಮಪ್ಪ ಮಾಲೆ ಹಾಕ್ಸ್ಕೊಳಕ್ಕೆ ಹೋಗಿದ್ದಾರೆ. ಸೊ ನೋಡೋಣ, ಆದರೆ ಹಾಕ್ಲಿಕ್ಕೂ ಆದರೆ ಹಾಕ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಯಾಕಂದರೆ ಸಿಗೋದಿಲ್ಲ ಅದು ಅಂತ ಹೇಳಿದ್ದೀನಿ ವಿಡಿಯೋ ಮಾಡೋದಕ್ಕೆ. ಸೊ ಮನೇಲಿ ಏನು ದೀಪ ಹಚ್ಚಿ ಸಿಹಿ ತಿನ್ಕೊಂಡು ಇವಾಗ ಹೊರಟಿದ್ದಾರೆ. ಸೊ ಅದೆಲ್ಲ ನಿಮಗೆ ವಿಡಿಯೋ ಇವಾಗ ಹಾಕ್ತೀನಿ ನೋಡಿ. ಸೊ ಬೆಲ್ದಾನ ಮಾಡಿರೋದು ಅದೆಲ್ಲನೂ. ಸೊ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ಸ್ ಗೂಗಲ್ಸ್ ನಮ್ಮ ರಿಯೋ ಫುಲ್ ರಿಯಾ 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 ಅಪ್ಪ ಎಲ್ಲಿ? ಇವನ್ ನೋಡಿ ಗೈಸ್ ಯಾವ ಥರ ಮಲ್ಕೊಂಡಿಲ್ಲಿ. ಇಳಿಬೇಡ, ಇರು ಬಾ. ಹತ್ಸು ಅಂತಾನೆ, ಇಳಿಸು ಅಂತಾನೆ, ಒಂದೊಂದಲ್ಲ ಒಂದು ನಮಗೆ, ಒಂದೊಂದಲ್ಲ ನಮಗೆ. ಅಲ್ಲಿ ತಗೋ, ಮಮ್ಮಿಗೆ ಫೋನ್ ಕೊಡೋಗು. ನಡಿ ಮೇಲೋಗ ನಡಿ. ನೋಡಿ ಗೈಸ್, ಇಲ್ಲಿ ಫುಲ್ಲು ಕ್ಲೀನ್ ಮಾಡಿದ್ದಾರೆ ಇವತ್ತೆಲ್ಲ. ನಮ್ಮ ಅಪ್ಪ ಅಮ್ಮ ಇಬ್ಬರು ಸೇರಿಕೊಂಡು ಫುಲ್ಲು ಕ್ಲೀನ್ ಮಾಡಿದ್ದಾರೆ. ಯಾಕಂತಂದರೆ ನಾಳೆ ಬರ್ತಾರಲ್ಲ ಪೂಜೆಗೆ. ಸೊ ಅವ್ರು ಬಂದಾಗ ಗಿಡ ಅದೆಲ್ಲ ಏನು ತಡಿಬಾರ್ದು ಅಂತ ಹೇಳಿ ಇವತ್ತು ಫುಲ್ಲು ಕ್ಲೀನ್ ಮಾಡಿದ್ದಾರೆ. ಸೊ ಬನ್ನಿ, ಮೇಲ್ಗಡೆ ಈಗ ಅಡುಗೆ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ನಡೀರಿ ಇಬ್ರು, ಬನ್ರ ಎರಿಯೋ ಬಾರು. ಬಟ್ ಈಗ ಮತ್ತೆ ನಾವು ಚಂದ್ರ ಮದುವೆ ಅಷ್ಟರಲ್ಲಿ ಗೈಸ್ ಯಾವ ರೇಂಜ್ ಏನ ಸಾರು ಅನ್ನಬೇಕಾ? ಹ್ಞೂ ನಡಿ, ಆಯ್ತು ಹೋಗೋಣ. ಸೊ ಬನ್ನಿ ಹೋಗುವ ಇವಾಗ. ಅಲ್ಲಿ ಮೇಲೆ ಹೋಗಿ ಸಿಗ್ತೀನಿ ನಿಮಗೆ. ಇಲ್ಲಿ ನೋಡಿ, ಮತ್ತೆ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ ಗೈಸ್. ಯಪ್ಪ, ಎಷ್ಟು ಕ್ಲೀನ್ ಮಾಡು ಹಂಗೆ. ಓ ಗಾಡ್, ಏನಿದು? ಸಿಪ್ಪಂಗಲ್ ಪಾಲ್ಕೊಂತಿದ್ದಾರೆ. ನೋಡಿ ಗೈಸ್, ನಮ್ಮ ಅಕ್ಕ ಕಸದ ಹಾಕೊಡ್ತಿದ್ದೆ, ನೈಟಿ ಹಾಕವಳು. ಸೊ ಉಪ್ಸಾರು ಮಾಡೋಕ್ಕೆಲ್ಲ ಏನದು ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊಳ್ತಾ ಇದ್ವಿ. ಇವನ್ಗಂತೂ ಮಾತಾಡಿ. ಸೊ ಎಲ್ಲ ಇಲ್ಲೇ ಗೈಸ್, ನಾವು ಒಂದು ವಾರದಿಂದ ಅಡುಗೆ ಇಲ್ಲೇ ಮಾಡ್ಕೊಳ್ತಾ ಇರೋದು. ಯಾಕಂತ ಅಂದರೆ ಪೂಜೆ ಆಗೋವರೆಗೂ ಬೇಡ ಅಂತ ಹೇಳಿ ಇವಾಗ ಇಲ್ಲೇ ಅಡುಗೆ ಮಾಡ್ಕೊಳ್ತಾ ಇದೀವಿ. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಗೈಸ್, ಇವಾಗ ಬೆಳಿಗ್ಗೆ ಎಲ್ಲ ಎದ್ದು ಈಗ ರಿಯೋನ ಒಂದು ರೌಂಡ್ ವಾಕ್ ಕರ್ಕೊಂಡ್ಬಂದಿದ್ದೀನಿ. ಸೊ ಕರ್ಕೊಂಡು ಹೋಗ್ಬಾದ್ಮೇಲೆ ಮತ್ತೆ ಮನೇಲಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಬೇಕು. ಆ್ಯಂಡ್ ಐಟಮ್ಗಳು ಹೇಳಿದ್ದಾರೆ ಏನೇನು ತರಬೇಕು ಅಂತ. ಸೊ ಅದೊಂದು ಲಿಸ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಅಪ್ಪ ಸ್ವಾಮಿ. ಸೊ ಇವಾಗ ಹೋಗಿ ತೊಗೊಂಬರ್ಬೇಕು ಗೈಸ್. ಸೊ ವೆಲ್ಕಮ್ ಬ್ಯಾಕ್ ಆ್ಯಂಡ್ ಗುಡ್ ಮಾರ್ನಿಂಗ್ ಗೈಸ್ ಎಲ್ರಿಗೂ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದು. ಬಿಗ್ ಬಾಸ್ ಅಲ್ಲಿ ಜಗಳ ಆಡ್ತಿದ್ದಾರೆ ಶಿಲ್ಪಾ ಅವರು ಮತ್ತೆ ಓಡಿ. ಅಯ್ಯೋ, ಲಡ್ಡು ನೀನು ಹೊಡಿ ಮಂಗ್ನೆ, ಬಿಡ್ಬೇಡ. ಇರೇ ನೀನು. ಎಂತ
ತಾಯಿಗೆ ಎಷ್ಟೋ ಮಗನು ಹೊಡಿತಿದ್ದಾನೆ. ಬಿಗ್ ಬಾಸ್ ನಲ್ಲಿ ಜಗಳ ಆಡ್ತಿದ್ದ ಚಿರಾಗ್ ಮತ್ತು ಶಿಲ್ಪಾ ಅವರ ನಡುವೆ ಕಲಹ. ಶಿಲ್ಪಾ ಅವರು ಸೋತು ಮಗನನ್ನು ತಪ್ಪಿಕೊಳ್ಳುತ್ತಿದ್ದಾರೆ. ನೋಡಿ ಗೈಸ್, ಮತ್ತೆ ಸ್ಟಾರ್ಟ್ ಆಯ್ತು ಗೈಸ್ ಮುಗಿಯದ ಜಗಳ. 3 ವರ್ಷಕ್ಕೆ ಇಂಥ ಪವರ್ ನೋಡಿ. ವಾವ್ ನೋಡಿ ಲಡ್ಡು ಸಂಧಿಂಗ್ ಒಂದ್ ನೋಡಿ ಹೇಳ್ತೀನಿ. ಜಪಾನ್ನಲ್ಲಿ ಉಡಬೇಕಾದ ಮನುಷ್ಯ. ಜಪಾನ್ ಲಕ್ಷ್ಮ ಗುಡಿ ಒಟ್ಟಿಗೆ ಗೊತ್ತ ಹೊಡ್ಸ್ಕೋಬೇಕು ಅಂತಾನೆ ಇಷ್ಟ. ಸಾಕು ಸಾರಿ ಕೇಳು. ಹತ್ಕೊಂಡಾಗಿ ಸ್ವಾಮಿ ನಮ್ಮ ಅಕ್ಕ ಬಾಳೆಗನೆ ಕೈತಾ ಇದಾರೆ. ಬನಾನಾ ಸೈಡ್ ಬನ್ನಿ. ಬಾಳೆಗೊನೆ ಕಟ್ ಮಾಡ್ತಾ ಇದ್ದಾರೆ. ಮೂರು ಹಣ್ಣಾಗಿ ಅದು ಗೊನೆಲೆ ಇಲ್ಲಿ ಮೇಲೆ ಇಲ್ಲಿ ಮಾಡು ಹಾ ನೋಡಿ ಇಲ್ಲಿ ಮಾಡು. ಹಾಯ್ ಗೈಸ್ ಅನ್ನು ಬನಾನ ಬೇಕು ಅಂದ್ರೆ ಅನ್ನು ಸೈಡ್ ಬಲ್ಲಡು. ಸೊ ಗೈಸ್, ಇವಾಗ ಬೆಂಗಳೂರಿಂದ ನಾವು ಹಾರ ತರಿಸಿದ್ದೀವಿ. ಸೊ ದೇವ್ರು ಕೂರಿಸ್ತಾರಲ್ಲ 3 ದೇವರು. ಸೊ ಅದಕ್ಕೆ ತೇಜಸ್ ಅವರು ನೋಡಿ ಹಾರನ ಅವ್ರ ಕಡೆಯಿಂದ ದೇವ್ರಿಗೆ, ಸೊ ದೇವರಿಗೆ ಅವ್ರ ಕಡೆಯಿಂದ ಕೊಟ್ಟು ಕಳಿಸಿದ್ದಾರೆ. ಇವಾಗ ತಾನೇ ರಿಸೀವ್ ಆಯಿತು. ಸೊ ಸಕ್ಕತ್ತಾಗಿದೆ ಗೈಸ್. ಇದು ಅದ್ಯಾವುದೋ ಕಲ್ಕತ್ತಾ ಮುಗ್ಗಂತೆ ಇದೆ. ಅಯ್ಯೋ ಅಕ್ಕ, ಇದು ಅರ್ಶಿನ ಅಲ್ಲ, ಗರಂ ಮಸಾಲ ನೋಡಿ. ಅರ್ಶಿನ ಅಂತ ಅಂದ್ಬಿಟ್ಟು ತಗೊಂಬಂದಿ ಗರಂ ಮಸಾಲ. ಗೈಸ್ ಅಲ್ಲಿ ನೋಡಿ ನಮ್ಮ ಶಿಲ್ಪ ಅಲ್ಲಿಂದ ರಂಗೋಲಿ ಹಾಕಿದ್ದಾಳೆ ಇಲ್ಲಿಗೆ. ಇಲ್ಲಿ ಯಾಕಂದ್ರೆ ಸ್ವಾಮಿಗಳೆಲ್ಲ ಬರ್ತಾರಲ್ಲ, ಸೊ ಅದಕ್ಕೇನೆ ಅಲ್ಲಿಂದ ಹಾಕಿದ್ದಾಳೆ ಫುಲ್ಲು. ಇವಾಗ ಇಲ್ಲಿ ಹಾಕ್ತಾ ಇದ್ದಾಳೆ, ಅದಾದ್ಮೇಲೆ ಮುಂದ್ಗಡೆ ಹಾಕ್ತಾಳೆ. A few moments later. ಹಾಯ್ ಗೈಸ್, ಸೊ ಆಗಿಂದ ನಾನು ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂತಂದ್ರೆ ತುಂಬ ಕೆಲಸ ಇತ್ತು ಅಂತ. ಈಗ ಸ್ವಾಮಿಗಳು ಬರ್ತಿದ್ದಾರೆ, ಸೊ ಅಡುಗೆ ಮಾಡೋಕ್ಕೆ ಬರ್ತಾ ಇದ್ದಾರೆ. ಸೊ ಇವಾಗ ಜಾಸ್ತಿ ಮಾತಾಡೋಕ್ಕಾಗಲ್ಲ ಗೈಸ್, ಎಲ್ಲರೂ ಬೈತಾರೆ. ಯಾಕಂದರೆ ಪೂಜೆ ಟೈಮಲ್ಲಿ ವ್ಲಾಗ್ ಏನಕ್ಕೆ ಅಂತ. ಸೊ ಮೇಲೆಲ್ಲ ಅಡುಗೆ ಮಾಡ್ತಿದ್ದಾರೆ, ಬನ್ನಿ ತೋರಿಸ್ತೀನಿ. ಆ್ಯಂಡ್ ಸ್ವಾಮಿಗಳು ಬಂದಾದ್ಮೇಲೆ ಅವ್ರನ್ನೂ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ ಗೈಸ್. ಆ್ಯಂಡ್ ಫಸ್ಟ್ ಇವಾಗಲೇ ನಾವು ಪೂಜೆ ಮಾಡ್ತಾ ಇರೋದು, ಅಂದರೆ ಪಡಿ ಪೂಜೆ ಫಸ್ಟ್ ವರ್ಷ ನಾವು ಮಾಡಿಸ್ತಾ ಇರೋದು. ಸೊ ವಿಲ್ ಸಿ ಯಾವ ಥರ ಆಗುತ್ತೆ ಅಂತ. ಆ್ಯಂಡ್ ಎಲ್ಲರನ್ನೂ ಕರೆದಿದ್ದೀವಿ. ಸೊ ನೋಡೋಣ ಯಾರ್ಯಾರು ಬರ್ತಾರೆ ಅಂತ, ಅದನ್ನು ನಾನು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ ಗೈಸ್. ಅಲ್ಲಿ ನಾನೀಗ ಮೇಲ್ಗಡೆ ಹೋಗಿ ತೋರಿಸ್ತೀನಿ ಯಾರ್ಯಾರು ಬಂದಿದ್ದಾರೆ ಅಂತ. ಲೆಟ್ಸ್ ಗೋ ಗೈಸ್. ನೋಡಿ ಪಡಿ ಮತ್ತು ದೇವ್ರ ಫೋಟೋಸ್ ಇದೆಲ್ಲ ತಂದು ಇಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಕೂರಿಸ್ತಾರಂತೆ ಗೈಸ್. ಸೊ ಇವರು ಬಂದಿದ್ದಾರೆ ಗುರುಸ್ವಾಮಿ, ಆ್ಯಂಡ್ ಇವಾಗ ಇಲ್ಲಿ ಇಡ್ತಾರೆ.
ನೋಡಿ ಸ್ವಾಮಿಗಳು ಸರಿ ನಿಂತು ಈ ಕಡೆ ದೀಪ ಇಡ್ತಾ ಇದ್ದಾರೆ ಪೂಜೆಗೆ. ಮತ್ತೆ ಇನ್ನೊಂದು ಕಡೆ ತೋರಿಸ್ತೀವಿ. ಇಲ್ಲಿ ನಮ್ಮ ರಿಯೋ ಸಂಜೆ ಆಯ್ತೈತೆ, ಅಲ್ಲಿ ನಿಂತವ್ರೆ ಸ್ವಾಮಿಗಳು. ಮತ್ತೆ ಸ್ವಲ್ಪ ದಿನಸಿ ಐಟಮ್ ಬೇಕಾಗಿತ್ತು, ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಇವಾಗ ಪುರಿಗಲ್ಲಿಗೆ. ಇವಾಗ ತೊಗೊಂಡು ಹೋಗ್ಬೇಕು ಗೈಸ್. ಇಲ್ಲಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ಮೇ ಬಿ 8 ಗಂಟೆ ಮೇಲೆ ಆಗುತ್ತೆ ಪೂಜೆ ಅನಿಸುತ್ತೆ. ಸೊ ನೋಡೋಣ, ಇವಾಗ ದಿನಸಿ ಐಟಮ್ ತೊಗೊಳಕ್ಕೆ ಬಂದಿದ್ದೀವಿ. ಸೊ ತೊಗೊಂಡು ಹೊರಡಬೇಕು ಬನ್ನಿ. ಸೊ ಗೈಸ್ ಇವಾಗ ಅವಾಗಲೇ ಎಲ್ಲ ರೆಡಿ ಮಾಡ್ತಾ ಇದ್ರು. ಸೊ ನಾನು ಇರೋಕ್ಕಾಗಲಿಲ್ಲ, ಯಾಕಂದರೆ ರಿಯೋದೊಂದು ಪ್ರಾಬ್ಲಮ್ಮ, ಅದಾದಮೇಲೆ ಲಡ್ಡುದೊಂದು ಪ್ರಾಬ್ಲಮ್ಮ, ಮತ್ತು ನಾವು ದಿನಸಿ ಎಲ್ಲ ತೊಗೊಂಡು ಬರೋಕ್ಕೆ ಹೋಗಿದ್ವಿ. ಸೊ ಇವಾಗ ದಿನಸಿ ತೊಗೊಂಡ್ಬಂದೆ. ಬಟ್ ಈಗ ಪೂಜೆ ರೆಡಿ ಮಾಡಿದ್ದಾರೆ. ಏನು ಸಕ್ಕತ್ತಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಅಂದರೆ ಬನ್ನಿ ತೋರಿಸ್ತೀನಿ ನೋಡಿ. ಸಕ್ಕತ್ತಾಗಿ ಅಲಂಕಾರ ಮಾಡಿದ್ದಾರೆ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಇನ್ನೂ ಈಗ ಅಡುಗೆ ಮಾಡ್ತಿದ್ದಾರೆ, ಅಂದರೆ ಸ್ವಾಮಿಗಳಿಗೆ ಸಪ್ರೇಟ್ ಅಡುಗೆ ಮಾಡ್ಕೊಳ್ತಾ ಇದ್ದಾರೆ. ಅದೆಲ್ಲ ಮಾಡ್ಕೊಂಡಾದ್ಮೇಲೆ ಈಗ ಮತ್ತೆ ಅವರು ಸ್ನಾನ ಎಲ್ಲ ಮಾಡಿಕೊಂಡು ಭಜನೆ ಮಾಡೋದಕ್ಕೆ ಇಲ್ಲಿಗೆ ಬರ್ತಾರೆ. ಭಜನೆ ಮಾಡ್ಕೊಂಡು ಬರ್ತಾರೆ, ಇಲ್ಲ ಇಲ್ಲೇ ಬಂದು ಭಜನೆ ಮಾಡ್ತಾರೆ ಗೊತ್ತಿಲ್ಲ. ಭಜನೆ ಎಲ್ಲ ಮಾಡಿ ಆದಮೇಲೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಮೇ ಬಿ ಇದು ಒಂದು 10 ಗಂಟೆ ಇಲ್ಲ 9:30 ಅಷ್ಟೊತ್ತಾಗುತ್ತೆ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಸೊ ಬನ್ನಿ ಗೈಸ್, ಇವಾಗ ಮೇಲ್ಗಡೆ ಅಡುಗೆ ಮಾಡ್ತಿದ್ದಾರೆ, ಅದನ್ನ ತೋರಿಸ್ಕೊಡ್ತೀನಿ ನಿಮಗೆ. ಸೊ ನನಗಂತೂ ರೆಡಿ ಮಾಡಿರೋದು ಇಷ್ಟ ಆಯಿತು. ಸೊ ಇಲ್ಲಿ ಈ ಕಡೆ ಬನ್ನಿ. ಮಮ್ಮ ಲೈಟ್ ಇರು. ನೀ ಕಾರಣ ಕುಮಾರನೆ ಅಯ್ಯಪ್ಪ, ನೀ ಮಾತಾಡದಿದ್ದರೆ ಮಾತಾಡಲಾರೆ. ಮಾತಾಡು ಅಯ್ಯಪ್ಪ, ಮಾತಾಡು ಅಯ್ಯಪ್ಪ, ನೀ ಮಾತಾಡಬೇಕಯ್ಯ ಅಯ್ಯಪ್ಪ, ನೀ ಮಾತಾಡದಿದ್ದರೆ ಮಾತಾಡಲಾರೆ. ಮಾತಾಡು ಅಯ್ಯಪ್ಪ. ಪಂದಳ ರಾಜನೆ ಅಯ್ಯಪ್ಪ, ನೀ ಪಂದಳ ಕುವರನೆ ಅಯ್ಯಪ್ಪ, ನೀ ಮಾತಾಡದಿದ್ದರೆ ಮಾತಾಡಲಾರೆ. ಮಾತಾಡು ಅಯ್ಯಪ್ಪ, ಮಾತಾಡು ಅಯ್ಯಪ್ಪ, ನೀ ಮಾತಾಡಬೇಕಯ್ಯ ಅಯ್ಯಪ್ಪ, ನೀ ಮಾತಾಡದಿದ್ದರೆ ಮಾತಾಡಲಾರೆ. ಮಾತಾಡು ಅಯ್ಯಪ್ಪ. ಮಲೆ ವಾಸನೆ ಅಯ್ಯಪ್ಪ, ನೀ ಮಲೆ ವಾಸನೆ ಅಯ್ಯಪ್ಪ, ನೀ ಮಾತಾಡದಿದ್ದರೆ ಮಾತಾಡಲಾರೆ. ಮಾತಾಡು ಅಯ್ಯಪ್ಪ, ಮಾತಾಡು ಅಯ್ಯಪ್ಪ, ನೀ ಮಾತಾಡದಿದ್ದರೆ ಅಯ್ಯಪ್ಪ, ನೀ ಮಾತಾಡಯ್ಯಪ್ಪ. ಅಯ್ಯನ ಪುನಯ್ಯಪ್ಪ, ಸ್ವಾಮಿಯ ಶರಣಂ ಶರಣ ಪುನಯ್ಯಪ್ಪ. ಅಯ್ಯನ ಪುನಯ್ಯಪ್ಪ, ಸ್ವಾಮಿಯ ಶರಣಂ ಶರಣ ಪುನಯ್ಯಪ್ಪ. ಅಯ್ಯನ ಪುನಯ್ಯಪ್ಪ, ಸ್ವಾಮಿಯ ಶರಣಂ ಶರಣ ಪುನಯ್ಯಪ್ಪ. ಅಯ್ಯನ ಪುನಯ್ಯಪ್ಪ, ಸ್ವಾಮಿಯ ಶರಣಂ ಶರಣ ಪುನಯ್ಯಪ್ಪ.
ನೋಡಿ ಎಲ್ಲ ಪೂಜೆ ಆದಮೇಲೆ ಅಂದರೆ ಸ್ವಲ್ಪ ದೀಪಗಳೆಲ್ಲ ಆರೋಗಿದ್ದೆ. ಸೊ ಪೂಜೆ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಸೊ ಈ ದೇವ್ರ ಮನೆಯೂ ಈ ಥರ ಪೂಜೆ ಮಾಡಿದ್ದೀವಿ. ಆ್ಯಂಡ್ ಅದು ದೇವ್ರ ಮನೆ ಎದುರುಗಡೆನೇ ಈ ಥರ ಕೂರಿಸಿದ್ದೀವಿ. ಸೊ ಪ್ಲಸ್ ಏನಿರುತ್ತೆ ಗೈಸ್, ನಾವು ಯಾವತ್ತೂ ಈ ಥರ ಪದಿ ಪೂಜೆ ಮಾಡಿರಲಿಲ್ಲ. ಸೊ ಇದೇ ಫಸ್ಟ್ ಮಾಡಿರೋದಲ್ಲ, ಒಂಥರ ಚೆನ್ನಾಗಿತ್ತು, ಖುಷಿ ಆಯಿತು. ಸೊ ಮಧ್ಯದಲ್ಲಿ ಒಂದು ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಎಲ್ಲ ಫಂಕ್ಷನಲ್ಲೂ ನೀವು ಅಂದ್ಕೊಳ್ಬೋದು ಏನು ಯಾವಾಗಲೂ ನೆನೆಸ್ಕೊಂಡು ಬಟ್ ಎಲ್ಲ ಫಂಕ್ಷನಲ್ಲೂ ಅದೊಂದು ಕೊರಗಿದ್ದೇ ಇರುತ್ತೆ. ಬಟ್ ಅವ್ರಿಗೆ ಇಷ್ಟವಾದ ದೇವರು ಇದು. ಸೊ ಪ್ರತಿ ವರ್ಷ ಅವರು ಹೋಗ್ತಾ ಇರ್ತಿದ್ರು. ಸೊ ಇವಾಗ ಅವ್ರು ಇಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡ್ವಿ ಅಷ್ಟೇ. ಸೊ ಸರಿ ಗೈಸ್, ಆಮೇಲೆ ಎಲ್ಲ ಊಟ ಮಾಡ್ತಿದ್ದಾರೆ. ಅವ್ರು ಊಟ ಎಲ್ಲ ಮುಗಿಸ್ ಆದಮೇಲೆ ನಾವು ಊಟ ಮಾಡಿ ಮುಗಿಸ್ಬೇಕು. ಆ್ಯಂಡ್ ಇವತ್ತು ನೈಟು ಹಿಂಗೆ ಇರುತ್ತಂತೆ, ನಾಳೆ ಬೆಳಗ್ಗೆ ಎತ್ತುತ್ತಾರಂತೆ. ಸೊ ಅದಾದಮೇಲೆ ನಿಮಗೆ ಊಟ ಆದಮೇಲೆ ಸಿಗ್ತೀನಿ. ಅಮ್ಮ ನಡೀರಿ ಅಲ್ಲಿ ಅಪ್ಪನ ಕರೀರಿ. ಮತ್ತೆ ಅಪ್ಪ ಅಪ್ಪ ಬನ್ನಿ. ಅಕ್ಕ ಬೈಲಿ ನಿಮ್ಗೆ ತೋರಿಸ್ತೀನಿ, ಬೈಲಿ ಒಂದು ನಿಮಿಷ. ಮಮ್ಮಿ ಹೇಳಿತ್ತಲ್ಲ ವರ್ಷಿತಂಗೆ ಈ ವರ್ಷ ಮದ್ವೆ ಆಗೋದಾಗಿದ್ರೆ ಹೂ ಬೀಳುತ್ತೆ ಅಂತ ನೋಡಲಿ ಹೊರಕೊಟ್ಟೈತಿ. ಅಕ್ಕನ ಮದ್ವೆ ಬಟ್ ಲೇಟ್ ಆಕೊಟ್ಟೈತಲ್ಲ, ಹಂಗಂದ್ರೆ ಎಂಗೇಜ್ಮೆಂಟ್ ಬೇಡವಾ ಅಂತ ಅನಿಸ್ತೆ ಗೈಸ್. ಎಂಗೇಜ್ಮೆಂಟ್ ಎತ್ಕೊಡು ಹಾಕತ್ತೀನಿ, ತಲೆಗೆ ಮುಡ್ಕತ್ತೀನಿ. ದೇವರ ಪ್ರಸಾದ ಗೈಸ್ ನೋಡಿ. ನಮ್ಮ ಅಕ್ಕ ಹೇಳಿ ನಮ್ಮ ಅಕ್ಕ ಹೇಳಿದ್ದು ಹೂವು. ಏ ಅಕ್ಕ ನೀನು ಹೇಳಿದ್ದು ಹೂವು ಬಿದ್ದೈತೆ ನೋಡು. ಈ ವರ್ಷ ಅಲ್ಲ ಅವಳು ಅಲ್ಲ, ಸಂಧಿನ ತಲೆ ನೋಡ್ರಿ, ಸಂಧಿನ ತಲೆ ನೋಡಿ. ಸಂಧ್ಯಾ ಇಲ್ಲಿ ನೋಡಿ ಗೈಸ್ ಎಲ್ಲರೂ. ಅಯ್ಯೋ ಮತ್ತೆ ಹೂವು ಬಿದ್ದೈತೈತಿ. ಎಲ್ಲರೂ ಎಲ್ಲ ಊಟ ಆಯಿತು, ಎಲ್ಲ ಶಕ್ತಿ. ಸ್ವಾಮಿಗಳೇ ಎಲ್ಲ ಆಯ್ತಾ? ಸ್ವಾಮಿಗಳು ಫುಲ್ಲು ಹೆಲ್ಪ್ ಮಾಡಿದ್ರು ಗೈಸ್. ನಮ್ಮ ಸ್ವಾಮಿಗಳು ಎಲ್ಲ ಬರೀ ಮೇಲ್ಗಡೆ ಅವರೇ ಕೂತಿದ್ದು. ಹಾಂ, ಫಸ್ಟ್ ವರ್ಷ ಹೋಯ್ತಾ ಇರೋದು ನಮ್ಮ ಕುಮಾರಸ್ವಾಮಿ ಕನ್ಯಾಸ್ವಾಮಿ. ಎಲ್ಲ ಕೂತವ್ರು ನೋಡಿ ಎಲ್ಲರೂ. ಊಟ ಮಾಡ್ತಾ ಇದ್ದಾರೆ. ಸೊ ಗೈಸ್ ಊಟ ಮಾಡ್ತಾ ಇದೀವಿ ಇವಾಗ. ನಮ್ಮ ಅವನು ತಂಗಿ ಬಡಿಸ್ತಾ ಇದ್ದಾರೆ. ನಾನು ಸಂಗಿ ಶಿಲ್ಪ ಎಲ್ಲರಿಗೂ ಊಟ ಆಯ್ತು. ನಂಗೆ ತಂಗಿನೇ ಆಗ್ಬೇಕು ಅವನು. ಸೊ ಈಗ ಊಟ ಮಾಡ್ತಾ ಇದ್ದೀವಿ. ಏನೇನು ಮಾಡಿದ್ದಾರೆ ಅಂದರೆ ಹೆಸರುಬೇಳೆ ಮತ್ತು ಕೇಸರಿಬಾತು, ಅವಲಕ್ಕಿ, ಉಪ್ಪಿಟ್ಟು ಮಾಡಿದ್ದಾರೆ. ಸೊ ಆ್ಯಕ್ಚುಲಾಗಿ ಏನಂತ ಅಂದರೆ ಅವರು ರಾತ್ರಿ ಹೊತ್ತು ರೈಸ್ ತಿನ್ನಂಗಿಲ್ವಂತೆ. ಸೊ ಅದಕ್ಕೆ ಅವಲಕ್ಕಿ, ಉಪ್ಪಿಟ್ಟು, ಕೇಸರಿಬಾತು ಮಾಡಿದರು, ಪೂರಿ ಮಾಡಿದರು, ಬಜ್ಜಿ ಮಾಡಿದರು. ಸೊ ಅವ್ರು ಲಿಸ್ಟ್ ಮಾಡಿದ್ವಿ ಸಪ್ರೇಟ್, ನಾವು ಸಪ್ರೇಟಾಗಿ ಮಾಡಿದ್ವಿ. ಸೊ ಗೈಸ್ ಪೂರಿ, ಸಾಗು, ಅವಲಕ್ಕಿ, ಉಪ್ಪಿಟ್ಟು, ಕೇಸರಿಬಾತು, ಬಜ್ಜಿ, ಹೆಸರುಬೇಳೆ ನಾವು ಮಾಡಿರೋದು. ಇದಿಷ್ಟು ಸ್ವಾಮಿಗಳಿಗೆ ಅಂತ ಅವರೇ ಮಾಡ್ಕೊಂಡಿರೋದು. ಸೊ ಅದನ್ನ ನಾವು ನಮ್ಮ ಕೈಲಿ ಟಚ್ಚು ಮಾಡಿಸಲ್ಲ, ಬರೀ ಅವರೇ ಮಾಡಿಕೊಂಡ್ರು. ಚೆನ್ನಾಗಿ ಮಾಡಿದ್ದಾರೆ. ಹಾಯ್ ಗಾಯ್ಸ್, ಸೊ ನೆನ್ನೆ ಎಲ್ಲ ಪೂಜೆ ಎಲ್ಲ ಮುಗೀತು. ಆ್ಯಂಡ್ ನೈಟು ಲೇಟ್ ಆಗಿದ್ದ ಕಾರಣ ವೀಡಿಯೋ ಏನು ಮಾಡೋಕ್ಕಾಗಿಲ್ಲ. ಸೊ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.